ಏಪ್ರಿಲ್ 2024ಕ್ಕೆ ನಡೀತಕ್ಕಂಥ SSLC ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಗಾಗಿ ಇವತ್ತು ಭೌತ ವಿಜ್ಞಾನದಲ್ಲಿ ಫಿಸಿಕ್ಸಲ್ಲಿ ನೀವೆಲ್ಲ ಏನೆಲ್ಲ ಓದ್ಕೊಂಡು ಹೋಗಬೇಕು. ಸೊ ಮಿನಿಮಮ್ ಒಂದು 18ರಿಂದ 20 ಅಂಕಗಳಾದರೂ ಫಿಸಿಕ್ಸ್ನ ಕ್ವಶನ್ಸ್ಗಳು ಈ ವಿಡಿಯೋದಿಂದ ಖಂಡಿತವಾಗಿ ಬರ್ತವೆ. ಚೆನ್ನಾಗಿ ಪಾಸ್ ಮಾಡಿ ನೋಡಿಕೊಂಡು ಬರ್ಕೊಂಡು ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋವನ್ನು ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೊಂದು ಶೇರ್. ಸೊ ಇದೇ ಥರನಾಗಿರ್ತಕ್ಕಂಥ ವಿಜ್ಞಾನದಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋದರೆ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಕ್ವಶನ್ಸು, ಶುವರ್ ಶಾರ್ಟ್ ಕ್ವಶನ್ಸು, ನೋಟ್ಸ್ಗಳ ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಸೊ ಫಸ್ಟ್ ನೀವು ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಒಟ್ಟಾರೆ ಫಿಸಿಕ್ಸಲ್ಲಿ ಚಿತ್ರಗಳನ್ನು ಯಾವ ಕೇಳ್ಬೋದು ಅಂದರೆ ವಿದ್ಯುತ್ ಮಂಡಲದ ರೇಖಾಚಿತ್ರ, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಚಿಹ್ನೆಗಳು, ಸರಣಿ ಕ್ರಮದ ರೋಧಕ ಮತ್ತು ಸಮಾಂತರ ಕ್ರಮದ ರೋಧಕಗಳನ್ನು ನೋಡ್ಕೊಂಡೋಗಿ. ಜೊತೆಗೆ ನೇರ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಾಕಾರಗಳ ಮಾದರಿ ನೋಡ್ಕೊಂಡೋಗಿ. ನಿಮ್ನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರಗಳು, ಪೀನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರಗಳು, ಅದರಲ್ಲಿ ಪ್ರತಿಬಿಂಬದ ಸ್ವಭಾವ, ಸ್ಥಾನ, ಗಾತ್ರ ಮೋಸ್ಟ್ ಇಂಪಾರ್ಟೆಂಟ್. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಚಿತ್ರವನ್ನು ಕಲ್ಕೊಂಡೋದ್ರೆ ಸುಮಾರು 4ರಿಂದ 5 ಮಾರ್ಕ್ಸ್ಗಳನ್ನು ನೀವೇನು ಮಾಡ್ಬೋದು, ಚಿತ್ರದಿಂದನೇ ಕಳಿಸ್ಬೋದು. ಇನ್ನು ವಿದ್ಯುತ್ ಶಕ್ತಿ ಪಾಠದಲ್ಲಿ ಬಂದಾಗ ನಿಮಗೆ ಒಂದು ಸರಳ ವಿದ್ಯುತ್ ಮಂಡಲದ ಚಿಹ್ನೆ ಗೊತ್ತಿರಬೇಕು. ಸರಳ ವಿದ್ಯುತ್ ಮಂಡಲದಲ್ಲಿ ಏನಿದೆ, ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮಿಮೀಟರ್ ಇದನ್ನಿದೆ. ಇನ್ನು ಸರಣಿ ಕ್ರಮದಲ್ಲಿನ ರೋಧಕಗಳು ಹೇಗಿದ್ದಾವೆ, ಆಮೇಲೆ ಸಮಾಂತರ ಕ್ರಮದಲ್ಲಿರ್ತಕ್ಕಂಥ ರೋಧಕಗಳು ಕಲ್ಕೊಂಡೋಗಿ. ಇನ್ನು ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂಥ ಚಿಹ್ನೆಗಳು ಅದು ವಿದ್ಯುತ್ ಬಲ್ಬ್, ಅಮಿಮೀಟರ್, ರೋಧ, ಪ್ಲಗ್ ತೆರೆದ, ವಿದ್ಯುತ್ ಕೋಶ, ವೋಲ್ಟಮೀಟರ್, ಪರಿವರ್ತಿಸಬಲ್ಲ ರೋಧ, ಒತ್ತುಗುಂಡಿ, ಶುಷ್ಕ ಕೋಶಗಳ ಸಂಯೋಜನೆ, ತಂತಿಯ ಕೀಲು, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ಗ್ಯಾಲೋನೋಮೀಟರ್ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಏನು ಕೇಳ್ತಾರಪ್ಪ ಅಂದ್ರೆ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಯ ವ್ಯತ್ಯಾಸಗಳನ್ನು ಕೇಳ್ತಾರೆ. ಸರಣಿ ಜೋಡಣೆ ಏನಪ್ಪ ಅಂತಂದ್ರೆ ಒಂದಕ್ಕಿಂತ ಹೆಚ್ಚಿನ ರೋಧಕಗಳನ್ನು ಒಂದರ ತುದಿಗೆ ಒಂದರಂತೆ ಜೋಡಿಸಿರ್ತಾರೆ. ಸಮಾಂತರ ಜೋಡಣೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ರೋಧಕಗಳನ್ನು ಒಂದಕ್ಕೊಂದು ಸಮಾಂತರವಾಗಿ ಜೋಡಿಸಿರ್ತಾರೆ. ಇನ್ನು ಸರಣಿ ಜೋಡಣೆಯಲ್ಲಿ ಯಾವುದೇ ಒಂದು ಉಪಕರಣ ದೋಷಪೂರಿತವಾಗಿದ್ದರೆ ಇಡೀ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಕಡಿತವಾಗ್ತದೆ. ಬಟ್ ಸಮಾಂತರ ಜೋಡಣೆಯಲ್ಲಿ ಯಾವುದೇ ಒಂದು ಉಪಕರಣ ದೋಷವಿದ್ದರೆ ಇಡೀ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಕಡಿತ ಆಗೋದಿಲ್ಲ. ಮೂರನೇ ವ್ಯತ್ಯಾಸ, ಮಂಡಲದಲ್ಲಿ ರೋಧ ಹೆಚ್ಚುವುದರಿಂದ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ. ಬಟ್ ಮಂಡಲದಲ್ಲಿ ರೋಧ ಕಡಿಮೆ ಇರೋದರಿಂದ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ. ಆಮೇಲೆ ಸರಣಿ ಜೋಡಣೆಯಲ್ಲಿ ನಮಗೆ ಬೇಕಾದ ವಿದ್ಯುತ್ ಉಪಕರಣಗಳನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಸಮಾಂತರ ಜೋಡಣೆಯಲ್ಲಿ ನಮಗೆ ಬೇಕಾದ ಹಾಗೆ ವಿದ್ಯುತ್ ಉಪಕರಣಗಳನ್ನು ಬಳಸ್ಬೋದು ಅನ್ನೋದನ್ನು ಬರೀರಿ. ಸ್ವಲ್ಪ ಓಮ್ನ ನಿಯಮ ಗೊತ್ತಿರಲಿ. ಓಮ್ನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಫಿ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿದೆ ಅನ್ನೋದನ್ನು ಹೇಳ್ತದೆ. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ ಅಂತ ಒಂದು ಬರ್ತದೆ. ಅದೇನು ಹೇಳ್ತದಂದ್ರೆ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ವಾಹಕದ ರೋಧಕ್ಕೆ ಹಾಗೂ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. H=I²RT ಅನ್ನೋದು ನೆನಪಿರಲಿ. ಇನ್ನು ಕೆಲವೊಂದು ಸಲ ನಿಮಗೆ ಡೆಫಿನೇಷನ್ಗಳನ್ನು ಕೇಳ್ತಾರೆ, ವ್ಯಾಖ್ಯೆಗಳನ್ನು ಕೇಳ್ತಾರೆ. ಯಾವುದು ವಿದ್ಯುತ್ ಪ್ರವಾಹ ನೆನಪಿಟ್ಕೊಡ್ರಿ. 1 ಸೆಕೆಂಡಿನ ಕಾಲಾವಧಿಯಲ್ಲಿ ವಾಹಕದ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪ್ರಮಾಣ ಅಥವಾ ದರಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಇನ್ನು ವಿಭವಾಂತರ ಅಂದರೆ ಏನಪ್ಪ ಅಂದ್ರೆ ವಿದ್ಯುತ್ ಪ್ರವಾಹವಿರುವ ವಾಹಕದಲ್ಲಿ ಒಂದು ಏಕಮಾನ ಧನ ಆವೇಶ ಕಣವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸವೇ ಆ ಬಿಂದುವಿನ ನಡುವಿನ ವಿಭವಾಂತರ. ಇನ್ನು ವಿದ್ಯುತ್ ರೋಧ ಅಂದರೆ ವಿದ್ಯುತ್ ರೋಧ ಒಂದು ವಾಹಕದ ಗುಣ. ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ಇದು ವಿರೋಧಿಸ್ತದೆ. ಇನ್ನು ರೋಧಕ ಅಂದರೆ ಏನಪ್ಪ ಅಂದ್ರೆ ರೋಧ ಹೊಂದಿರುವ ವಾಹಕವೇ ರೋಧಕ ಅಥವಾ ರೋಧಶೀಲತೆ. ಇನ್ನು ವಿದ್ಯುತ್ ಸಾಮರ್ಥ್ಯ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿಯನ್ನು ಬಳಸಿಕೊಳ್ಳುವ ದರಕ್ಕೆ ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ಇನ್ನು ಸ್ವಲ್ಪ ಏಕಮಾನ ಮೌಲ್ಯಗಳ ನೆನಪಿರಲಿ. ಕೂಲಮ್. ಕೂಲಮ್ ಏನದು ಆವೇಶ. ಆಂಪಿಯರ್. 1 ಆಂಪಿಯರ್ ಅಂದರೆ ಒಂದು ವಾಹಕದಲ್ಲಿ ಪ್ರತಿ ಸೆಕೆಂಡಿಗೆ 1 ಕೂಲಮ್ ಆವೇಶದ ಪ್ರವಾಹ 1 ಆಂಪಿಯರ್. ಇನ್ನು 1 ವೋಲ್ಟ್ ನೆನಪಿಟ್ಕೊಡ್ರಿ. ಒಂದು ವಾಹಕದ 2 ಅನುಕ್ರಮ ಬಿಂದುಗಳ ನಡುವೆ 1 ಕೂಲಮ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ ಇಟ್ ಮೀನ್ಸ್ 1 ವೋಲ್ಟ್. ಇನ್ನು 1 ಓಮ್ ಅಂದ್ರೆ ವಾಹಕದ 2 ತುದಿಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿದ್ದು ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಹಿಸಿದಾಗ ಆ ವಾಹಕದ ರೋಧವೇ 1 ಓಮ್. ಇನ್ನು 1 ವ್ಯಾಟ್ ಅಂದರೆ ಒಂದು ವಿದ್ಯುತ್ ಸಾಧನ 1 ವೋಲ್ಟ್ ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಹಿಸಿದಾಗ ಆ ಸಾಧನದಲ್ಲಿ ಬಳಕೆಯಾದ ವಿದ್ಯುತ್ ಸಾಮರ್ಥ್ಯ 1 ವ್ಯಾಟ್. ಇನ್ನು ಏಕಮಾನಗಳು
ಫಿಕ್ಸ್ ಆಗಿ ಬರ್ತದೆ. ವಿದ್ಯುತ್ ಆವೇಶಗಳ ಪ್ರಮಾಣ ಕೂಲಾಮ್, ವಿದ್ಯುತ್ ಪ್ರವಾಹ ಆಂಪಿಯರ್, ವಿಭವಾಂತರ ವೋಲ್ಟ್, ವಿದ್ಯುತ್ ರೋಧ ಓಮ್. ಸೂತ್ರಗಳು ನೋಡ್ಕೊಡ್ರಿ. ವಿದ್ಯುತ್ ಆವೇಶಗಳ ಪ್ರಮಾಣ ಕಂಡುಹಿಡಬೇಕಾದ್ರೆ Q=IT ಸೂತ್ರ ಬೇಕು. ಓಕೆನಾ. ಇನ್ನು ನೆಕ್ಸ್ಟ್ ವಿದ್ಯುತ್ ಪ್ರವಾಹ I=Q/T, ವಿಭವಾಂತರ V=W/Q, ವಿದ್ಯುತ್ ರೋಧ R=W/I. ಇನ್ನು ವಿದ್ಯುತ್ ಸಾಮರ್ಥ್ಯದ ಏಕಮಾನ ಫ್ಯಾಟ್, ರೋಧಗಳ ಸರಣಿ ಜೋಡಣೆ ಓಮ್, ರೋಧಗಳ ಸಮಾಂತರ ಜೋಡಣೆ ಓಮ್, ಜೌಲನ ಉಷ್ಣೋತ್ಪಾದನಾ ನಿಯಮ ಜೂಲ್, ರೋಧಶೀಲತೆ ಓಮ್ ಮೀಟರ್. ಸೂತ್ರ ವಿದ್ಯುತ್ ಸಾಮರ್ಥ್ಯ P=VI ಅಥವಾ P=I²R. ರೋಧಗಳ ಸರಣಿ ಜೋಡಣೆ S=R1+R2+R3. ಸಮಾಂತರ ಜೋಡಣೆ ಅಂದರೆ 1/RP=1/R1+1/R2+1/R3. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ ಏನು ಹೇಳ್ತದೆ ಅಂದರೆ H=I²RT. ರೋಧಶೀಲತೆ P=RI/L ಅನ್ನೋದನ್ನು ಹೇಳ್ತದೆ. ಇನ್ನು ಸ್ವಲ್ಪ ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕದ ವ್ಯತ್ಯಾಸವನ್ನು ನೋಡ್ಕೊಂಡು ಹೋಗಿ. ವಿದ್ಯುತ್ ಮೋಟಾರ್ ಏನಪ್ಪ ಅಂದ್ರೆ ಇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸೋ ಸಾಧನ. ಬಟ್ ವಿದ್ಯುತ್ ಜನಕ ಅಂದ್ರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸೋ ಸಾಧನ. ಇದು ಫ್ಲೆಮಿಂಗನ ಎಡಗೈ ನಿಯಮ ಆಧಾರಿತ, ಇದು ಫ್ಲೆಮಿಂಗ್ನ ಬಲಗೈ ನಿಯಮ ಆಧಾರಿತ ಕೆಲಸ ಮಾಡ್ತದೆ. ಭಾರ ಎತ್ತುವ ಕ್ರೇನ್ ಮತ್ತು ಗಿರಣಿ ಉದಾಹರಣೆ, AC ಡೈನಮೋ ಮತ್ತು DC ಡೈನಮೋ ಉದಾಹರಣೆ. ಇದು ಒಂದು ಚಿತ್ರ ನೆನಪಿಟ್ಕೊಡ್ರಿ. ಒಂದು ನೇರವಾದ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲ ವೃತ್ತಗಳ ಮಾದರಿ ವೃತ್ತಗಳಲ್ಲಿನ ಬಾಣದ ಬಲರೇಖೆಗಳು ಅಂತ ಇದೆ. ಸೊ ಇದು ಕೂಡ ಬದಲಿಸಬಲ್ಲ ರೋಧ K. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಇನ್ನು ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮ ಏನು ಹೇಳ್ತದೆ ಅಂದರೆ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಬಲಗೈಯೆಲ್ಲ ಹಿಡಿದಿರುವಿರಿ ಅಂತ ಊಹಿಸಿಕೊಳ್ಳಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಉಳಿದೆಲ್ಲ ಬೆರಳು ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತದೆ. ಓಕೆನಾ. ಆಮೇಲೆ ಮೋಟಾರ್ ತತ್ವ ಏನು ಹೇಳ್ತದಪ್ಪ ಅಂದ್ರೆ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಪ್ರಬಲ ಕಾಂತಕ್ಷೇತ್ರದ ಮಧ್ಯದಲ್ಲಿ ಇರಿಸಿದಾಗ ವಾಹಕವು ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ. ಇನ್ನು ಫ್ಲೆಮಿಂಗನ ಎಡಗೈ ನಿಯಮ ಏನು ಹೇಳ್ತದೆ ಅಂದ್ರೆ ಎಡಗೈನ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು ಒಂದಕ್ಕೊಂದು ಲಂಬವಾಗಿ ಇರಿಸಿದಾಗ ಹೆಬ್ಬೆರಳು ಯಾಂತ್ರಿಕ ಬಲವನ್ನು ಅನುಭವಿಸುತ್ತಿರುವ ವಾಹಕದ ನೇರವನ್ನು, ತೋರು ಬೆರಳು ಕಾಂತಕ್ಷೇತ್ರದ ನೇರವನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ. ಮೂರರಲ್ಲಿ ಒಂದಂತ ಕೂಡ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು ಕಾಂತೀಯ ಬಲರೇಖೆಗಳ ಗುಣಗಳು. ಫಸ್ಟ್ ಕಾಂತೀಯ ಬಲರೇಖೆಗಳಂದರೆ ಏನು ನೆನಪಿಟ್ಕೊಡ್ರಿ. ಕಾಂತದ ಸುತ್ತಲಿನ ಕಾಂತಕ್ಷೇತ್ರವನ್ನು ಸೂಚಿಸುವ ಕಾಲ್ಪನಿಕ ರೇಖೆಗಳಿಗೆ ಕಾಂತೀಯ ಬಲರೇಖೆ ಅಂತ ಕರಿತೀವಿ. ಅದರ ಗುಣಗಳು ಏನಪ್ಪ ಅಂತಂದ್ರೆ ಒಂದನೇದು, ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದೇ ಇಲ್ಲ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಇರ್ತಾವೆ. ನೆಕ್ಸ್ಟ್, ಕಾಂತ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಿರ್ತದೆ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ ಅನ್ನೋದನ್ನು ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಸ್ವಲ್ಪ ಇವುಗಳನ್ನು ನೀವು ಸನ್ನಿವೇಶ ನೆನಪಿಟ್ಕೋಬೇಕು. ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳ ರೂಪುರೇಷೆ ಇದ್ದರೆ ಅವು ಪರಸ್ಪರ ಸಮಾಂತರವಾಗಿರ್ತವೆ. ನೇರ ವಾಹಕದ ಸುತ್ತ ಕಾಂತೀಯ ಬಲರೇಖೆಗಳ ರೂಪರೇಷೆ ಇದ್ದರೆ ಅದು ಏಕಕೇಂದ್ರೀಯ ವೃತ್ತ. ವೃತ್ತಾಕಾರದ ತಂತಿ ಸುರುಳಿಯಲ್ಲಿ ಕಾಂತೀಯ ಬಲರೇಖೆಗಳ ರೂಪರೇಷೆ ಇತ್ತಂದ್ರೆ ಅದು ನಿರಂತರ ವೃತ್ತಾಕಾರದ ಕಮಾನು. ಇನ್ನು ಸೊಲೆನೈಡ್ ತಂತಿಯಲ್ಲಿ ಕಾಂತೀಯ ಬಲರೇಖೆಗಳ ರೂಪರೇಷೆ ಅದು ಸರಳ ರೇಖೆ ಅನ್ನೋದು ನೆನಪಿರಲಿ. ಇನ್ನು ಸೊಲೆನೈಡ್ ಅಂದರೆ ಏನಪ್ಪ ಅಂತಂದ್ರೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ರಚನೆಯನ್ನೇ ಏನಂತ ಕರಿತೀವಿ, ಸೊಲೆನೈಡ್ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಸ್ವಲ್ಪ ಇದು 15 ವೋಲ್ಟ್ ಮತ್ತು 15 ವೋಲ್ಟ್ಗಳ 5 ವೋಲ್ಟದ ನೆನಪಿರಲಿ. ಮನೆಗಳಲ್ಲಿ ಅಳವಡಿಸ್ತಕ್ಕಂಥ ಎರಡು ವಿದ್ಯುತ್ ಮಂಡಲಗಳು, ಒಂದು ಬೆಳಕಿನ ಮಂಡಲ, ಇನ್ನೊಂದು ಶಕ್ತಿ ಮಂಡಲ. ಬೆಳಕಿನ ಮಂಡಲದ ಸಾಮರ್ಥ್ಯ 5 ವೋಲ್ಟ್ ಇರ್ತದೆ. ಫಾರ್ ಎಕ್ಸಾಂಪಲ್ ಬಲ್ಬ್, ಫ್ಯಾನ್, TV, ಆಮೇಲೆ ಕಂಪ್ಯೂಟರ್. ಇನ್ನು ಶಕ್ತಿ ಮಂಡಲ ಏನಿರ್ತದಪ್ಪ ಅಂದ್ರೆ 15 ವೋಲ್ಟ್ ಇರ್ತದೆ. ಅದರಲ್ಲಿ ಉದಾಹರಣೆ ಏನಪ್ಪ ಅಂತಂದರೆ ಗೀಝರ್, AC, ಮಿಕ್ಸರ್, ಹೀಟರ್. ಇನ್ನು ಅವಾಹಕ ಹೊದಿಕೆಯ ತಂತಿಗಳ ಬಣ್ಣಗಳ ಕೋಡಿಂಗ್ ಯಾವಾಗಲೂ ಕೆಂಪು ಸಜೀವ ತಂತಿ ಸೂಚಿಸ್ತದೆ, ನೆನಪಿರಲಿ. ನೀಲಿ, ಕಪ್ಪು ತಟಸ್ಥ ತಂತಿ ಇರ್ತಾವೆ. ಹಸಿರು ಅಥವಾ ಹಳದಿ ಭೂ ಸಂಪರ್ಕ ತಂತಿಯನ್ನು ಸೂಚಿಸ್ತವೆ. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಗೃಹ ಬಳಕೆಯ ವಿದ್ಯುತ್ ತಂತಿಯ ವಿಭವಾಂತರ ಎಷ್ಟಿರ್ತದಪ್ಪ ಅಂದ್ರೆ 220 ವೋಲ್ಟ್ ಇರ್ತದೆ. ಇನ್ನು ಗೃಹ ಬಳಕೆಯ ವಿದ್ಯುತ್ ಪ್ರವಾಹದ ಆವೃತ್ತಿ ಎಷ್ಟಿರ್ತದೆ 50 ಹರ್ಟ್ಸ್ ಅನ್ನೋದು ನೆನಪಿರಲಿ. ವಿದ್ಯುತ್ ಶಕ್ತಿಯನ್ನು ಅಳೆಯುವ ಏಕಮಾನ kW/ಗಂಟೆ ಅಥವಾ ಯೂನಿಟ್. ಇನ್ನು ಓವರ್ಲೋಡ್ ಅಂದರೆ ಏನಂತ ಒಂದು ಪ್ರಶ್ನೆ ಬರ್ತದೆ. ಓವರ್ಲೋಡ್ ಅಂದರೆ ಏನಪ್ಪ ಅಂದ್ರೆ ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಂಡಾಗ ಅಥವಾ ವಿದ್ಯುತ್ ಉಪಕರಣಗಳಲ್ಲಿನ ದೋಷದಿಂದ ಸಜೀವ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ. ಇನ್ನು ರಸ್ವ ಮಂಡಲ ಅಂದರೆ ಏನಪ್ಪ ಅಂದ್ರೆ ವಿದ್ಯುತ್ ಉಪಕರಣಗಳಲ್ಲಿನ ದೋಷವಿದ್ದರೆ ಅಥವಾ ಹಲವಾರು ಉಪಕರಣಗಳನ್ನು ಒಂದೇ ಮಂಡಲಕ್ಕೆ ಏಕಕಾಲದಲ್ಲಿ ಸಂಪರ್ಕಿಸಿದಾಗ
ಮಂಡಲದಲ್ಲಿದ್ದ ವಿದ್ಯುತ್ ಪ್ರವಾಹ ತಟ್ಟನೆ ಹೆಚ್ಚಾಗಿ ಬಿಡುತ್ತದೆ, ಅದೇ ಋಸ್ವ ಮಂಡಲ ಅಂತ ಕರಿತೀವಿ. ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಫ್ಯೂಸ್ ಏನು ಕೆಲಸ ಮಾಡ್ತದ? ನೆನಪಿಟ್ಕೊಡ್ರಿ, ಫ್ಯೂಸ್ನಲ್ಲಿ 2 ಮಿಶ್ರಲೋಹಗಳಿದ್ದಾವೆ, ಸೀಸ ಮತ್ತು ತವರ ಕ್ವಶನ್ ಬರ್ಬೋದು. ಫ್ಯೂಸ್ ಅನ್ನೋದು ಒಂದು ಸುರಕ್ಷತಾ ಸಾಧನ. ಇದನ್ನು ಮಂಡಲದಲ್ಲಿ ಉಂಟಾಗುವ ಶಾರ್ಟ್ ಸರ್ಕ್ಯೂಟಿಂಗ್ ಮತ್ತು ಓವರ್ಲೋಡ್ನಿಂದ ವಿದ್ಯುತ್ ಮಂಡಲಗಳನ್ನು ರಕ್ಷಿಸಲು ಬಳಸ್ತೀವಿ. ಇನ್ನು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಫ್ಯೂಸ್ನ ಬದಲಾಗಿ ಏನು ಬಳಕೆ ಮಾಡ್ತಾರೆ? ಎಮ್ ಸಿ ಬಿ ಅಂದರೆ ಗೊತ್ತಿರಲಿ, ಮಿನಿಚರ್ ಸರ್ಕ್ಯೂಟ್ ಬ್ರೇಕರ್ ಅಂತಕ್ಕಂಥದ್ದು ಹೇಳ್ತಾರೆ. ಇನ್ನು ಭೂ ಸಂಪರ್ಕ ತಂತಿ ಅಂತ ಬರ್ತದೆ. ಸೊ ಇದನ್ನು ಏನಂತ ಕರೀತಾರೆ ಫ್ರೆಂಡ್ಸ್? ಅರ್ಥಿಂಗ್ ಅಂತ ಕರೀತಾರೆ. ಇದೇನು ಹೇಳ್ತದಪ್ಪ ಅಂತಂದ್ರೆ ಇದೇನು ಹೇಳ್ತದಪ್ಪ ಅಂತಂದ್ರೆ ಹಳದಿ ಅಥವಾ ಹಸಿರು ಅವಾಹಕ ಹೊದಿಕೆಯ ತಂತಿಯನ್ನು ಮನೆಯ ಪಕ್ಕದಲ್ಲಿ ಭೂಮಿಯ ಆಳದಲ್ಲಿ ಹೂಳಲಾಗಿರ್ತದೆ. ಇದನ್ನೇ ಭೂಸಂಪರ್ಕ ತಂತಿ ಅಂತ ಕರಿತೀವಿ. ಈ ಭೂಸಂಪರ್ಕ ತಂತಿಯ ಉಪಯೋಗ ಅಂದ್ರೆ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮ ಮಾಡ್ತಾರೆ ಮತ್ತು ಬಳಕೆದಾರರಿಗೆ ಇದರಿಂದ ಯಾವುದೇ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಅನ್ನೋದು ಕೂಡ ನಿಮಗೆ ನೆನಪಿರಲಿ. ಇನ್ನು ಮುಂದಿನ ಇನ್ನೊಂದು ಪ್ರಶ್ನೆ ಬರ್ತದ ಫ್ರೆಂಡ್ಸ್, ಯಾವುದಪ್ಪ ಅಂತಂದ್ರೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ ಪಿನ ಮಸೂರ ಮತ್ತು ನಿಮ್ನ ಮಸೂರ. ಸೊ ಇದರ ವ್ಯತ್ಯಾಸಗಳನ್ನು ಕೇಳ್ತಾರೆ, ಉಪಯೋಗಗಳನ್ನು ಕೇಳ್ತಾರೆ. ಪಿನ ಮಸೂರವನ್ನು ಕೇಂದ್ರೀಕರಿಸುವ ಮಸೂರ ಅಂತೀವಿ, ನಿಮ್ನ ಮಸೂರವನ್ನು ವಿಕೇಂದ್ರೀಕರಿಸುವ ಮಸೂರ ಅಂತ ಕರಿತೀವಿ. ಪಿನ ಮಸೂರ ಹೇಗಿರ್ತದ? ಅಂಚುಗಳಿಗೆ ಹೋಲಿಸಿದರೆ ಮಧ್ಯಭಾಗದ ದಪ್ಪ, ಬಟ್ ನಿಮ್ನ ಮಸೂರ ಏನಾಗಿರ್ತದಪ್ಪ ಅಂದ್ರೆ ಮಧ್ಯಭಾಗ ತೆಳುವಾಗಿರ್ತದೆ. ಪಿನ ಮಸೂರ ಧನಾತ್ಮಕ ಸಂಗಮ ದೂರ, ನಿಮ್ನ ಮಸೂರ ಋಣಾತ್ಮಕ ಸಂಗಮ ದೂರ. ಇನ್ನು ಪಿನ ಮಸೂರದಲ್ಲಿ ಬಿಂಬ ಸತ್ಯ ತಲೆಕೆಳಗೆ ಮಿಥ್ಯ ಮತ್ತು ನೇರ, ನಿಮ್ನ ಮಸೂರದಲ್ಲಿ ಮಿಥ್ಯ ಮತ್ತು ನೇರ. ಇನ್ನು ಪಿನ ಮಸೂರದಲ್ಲಿ ದೂರದೃಷ್ಟಿ ನಿವಾರಣೆಗೆ ಬಳಸಿದ್ರೆ ನಿಮ್ನ ಮಸೂರವನ್ನು ಸಮೀಪ ದೃಷ್ಟಿ ನಿವಾರಣೆಗಾಗಿ ಬಳಸ್ತಾರೆ. ಬೆಳಕಿನ ಪ್ರತಿಫಲನ. ಸೊ ಪ್ರತಿ ಸಲ ಕೇಳ್ತಾರ ಪ್ರತಿಫಲನ ಅಂದರೆ ಏನು? ನೆನಪಿಟ್ಕೊಡ್ರಿ, ಒಂದು ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬಿದ್ದ ಬೆಳಕಿನ ಕಿರಣ ಹಿಂದಿರುಗಿ ಬರೋ ವಿದ್ಯಮಾನಕ್ಕೆ ಏನಂತಾರ? ಪ್ರತಿಫಲನ ಅಂತ ಕರೀತಾರೆ. ಹಾಗಾದರೆ ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನೀವು ಕಲಿಯಲೇಬೇಕು. 2 ಅಂತಲೂ ಕೂಡ ನೀವು ಬಾಯ್ಪಟ್ಟು ಹಾಕಲೇಬೇಕು. ಸೊ ಮೊದಲನೇದು ಏನು ಹೇಳ್ತದಪ್ಪ ಅಂದ್ರೆ ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಿಂದ ಎಳೆದ ಲಂಬ ಒಂದೇ ಸಮತಲದಾಗ ಇರ್ತಾವೆ. ಎರಡನೇದು ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮನಾಗೇನೆ ಇರ್ತದೆ. ಇವೆರಡು ಏನಪ್ಪ ಅಂತಂದರೆ ನಿಯಮಗಳು. ಇನ್ನು ಸ್ವಲ್ಪ ಇಲ್ಲಿ ಗೋಳಿಯ ದರ್ಪಣದಲ್ಲಿ ಕೆಲವೊಂದು ಶಬ್ದ ಬರ್ತಾವೆ, ಅದರ ಅರ್ಥನೂ ಕೂಡ ನಿಮಗೆ ಕೇಳ್ತಾರೆ, ನೀವು ಇದನ್ನು ಬಾಯ್ಪಟ್ಟು ಮಾಡಲೇಬೇಕು. ದ್ಯುತಿರಂಧ್ರ ಅಥವಾ ಅಪೇರ್ಚರ್ ಅಂದರೆ ಏನಪ್ಪ ಅಂದ್ರೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ. ದರ್ಪಣ ಧ್ರುವ ಪೋಲ್ ಅಂದ್ರೆ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಬಿಂದು. ವಕ್ರತಾ ಕೇಂದ್ರ ಸೆಂಟರ್ ಆಫ್ ಕರ್ವೆಂಚರ್ ಅಂತಂದ್ರೆ ಗೋಳಿಯ ದರ್ಪಣ ಗೋಳದ ಒಂದು ಭಾಗ, ಆ ಗೋಳದ ಕೇಂದ್ರ ಬಿಂದು. ಇನ್ನು ವಕ್ರತಾ ತ್ರಿಜ್ಯ ಸೆಂಟರ್ ಆಫ್ ರೇಡಿಯಸ್ ಅಂದರೆ ಏನಪ್ಪ ಅಂದ್ರೆ ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವ ಮಧ್ಯವಿರುವ ಅಂತರ. ಪ್ರಧಾನ ಅಕ್ಷ ಅಂದರೆ ಏನಪ್ಪ ಅಂದ್ರೆ ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆ. ಇನ್ನು ಪ್ರಧಾನ ಸಂಗಮ ಬಿಂದು ಅಂದರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಬೆಳಕಿನ ಕಿರಣಗಳು ಪ್ರತಿಫಲಿಸಿದ ನಂತರ ಪ್ರಧಾನ ಅಕ್ಷದ ಮೇಲೆ ಕೇಂದ್ರೀಕೃತವಾಗುವ ಬಿಂದುವೇ ಪ್ರಧಾನ ಸಂಗಮ ಬಿಂದು. ಇನ್ನು ಸಂಗಮ ದೂರ ಅಂದರೆ ಏನಪ್ಪ ಅಂದ್ರೆ ಪ್ರಧಾನ ಸಂಗಮ ಬಿಂದು ಮತ್ತು ದರ್ಪಣ ಧ್ರುವಗಳ ನಡುವಿನ ಅಂತರ. ಇನ್ನು ವಸ್ತು ದೂರ ಅಂದ್ರೆ ದರ್ಪಣದಿಂದ ಧ್ರುವದಿಂದ ವಸ್ತುವಿಗೆ ಇರುವ ದೂರ. ಬಿಂಬ ದೂರ ಅಂದ್ರೆ ದರ್ಪಣದ ಧ್ರುವದಿಂದ ಬಿಂಬಕ್ಕೆ ಇರುವ ದೂರವೇ ಬಿಂಬ ದೂರ ಅಂತ ಕರೀತಾರೆ. ಇವು 6 ನೀವು ಕಲಿಲೇಬೇಕು, ಒಟ್ಟು 12 ಕಲ್ಕೊಂಡು ಹೋಗಬೇಕು. ನಿಮ್ನ ಮಸೂರದಲ್ಲಿ 6 ಬರ್ತಾವೆ, ಪಿನ ಮಸೂರದಲ್ಲಿ 6 ಬರ್ತಾವೆ. ಸ್ಥಾನ, ಗಾತ್ರ, ಸ್ವಭಾವವನ್ನು ಬರೀತಕ್ಕಂಥ ರೇಖಾಚಿತ್ರ. ವಸ್ತು ಅನಂತವಾಗಿಟ್ಟಾಗ ಈ ಥರ ಬರಿಬೇಕು. ಸಿನಿಂದ ಆಚೆಗೆ, ಸಿನಲ್ಲಿ ಇಟ್ಟಾಗ, ಸಿ ಮತ್ತು ಎಫ್ ಮಧ್ಯೆ ಇಟ್ಟಾಗ, ಎಫ್ನಲ್ಲಿ ಇಟ್ಟಾಗ, ಎಫ್ ಮತ್ತು ಪಿ ಮಧ್ಯೆ ಇಟ್ಟಾಗ ಇದನ್ನು ಕಲಿಬೇಕು. ಕೆಳಗಡೆ ಸ್ಥಾನ ಮತ್ತು ಗಾತ್ರ ಸ್ವಭಾವಗಳನ್ನು ಸಹಿತ ಬರಿಬೇಕು. ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ನಿಮ್ನ ದರ್ಪಣದಲ್ಲಿ ಬರ್ತದೆ. ನಿಮ್ನ ದರ್ಪಣ ಕೇಳಿಲ್ಲ ಅಂದ್ರೆ ಪಿನ ದರ್ಪಣದಲ್ಲಿ ಅಂದ್ರೂ ಕೇಳ್ತಾನೆ. ಪಿನ ದರ್ಪಣದಲ್ಲಿ 2 ಇದ್ದಾವೆ. ಸೊ ಒಂದು ವಸ್ತು ಅನಂತ ದೂರದಲ್ಲಿ ಇಟ್ಟಾಗ, ವಸ್ತುವನ್ನು ದರ್ಪಣದ ಮುಂದೆ ಇಟ್ಟಾಗ ಕಲ್ಕೊಳ್ರಿ. ಇನ್ನು ಬೆಳಕಿನ ವಕ್ರೀಭವನ ಅಂದರೆ ಏನು ಮತ್ತು ಅದರ ನಿಯಮಗಳು ಇಂಪಾರ್ಟೆಂಟ್. ಏನಪ್ಪ ಬೆಳಕಿನ ವಕ್ರೀಭವನ ಅಂತಂದ್ರೆ ಬೆಳಕಿನ ಕಿರಣ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ತನ್ನ ಪಥದ ದಿಕ್ಕನ್ನು ಬದಲಿಸೋದೇನೆ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. 2 ನಿಯಮ ಇದಾವೆ. ಒಂದನೇದು ಪತನ ಕಿರಣ, ವಕ್ರೀಮ ಕಿರಣ ಹಾಗೂ ಪತನ ಬಿಂದುವಿನಿಂದ ಎಳೆದ ಲಂಬ ಒಂದೇ ಸಮತಲದಾಗ ಇರ್ತಾವೆ. ಎರಡನೇದು ಪತನ ಕೋನದ ಸೈನು, ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತವೆ. ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ = ಸ್ಥಿರ. ಇದೇ ಸ್ಲೇಲ್ನ ವಕ್ರೀಭವನ ನಿಯಮ ಅಂತ ಕರೀತಾರೆ. ಓಕೆನಾ? ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಮಸೂರ ಅಂದ್ರೆ ವಕ್ರ ಮೇಲ್ಮೈ ಹೊಂದಿದ ಪಾರದರ್ಶಕ ವಸ್ತುವನ್ನು ಮಸೂರ ಅಂತೀವಿ.
ಮಸೂರದಲ್ಲಿ 6 ಟೈಪ್ ಇದಾವೆ. ದ್ವಿಪೀನ, ಸಮತಲ ಪೀನ, ನಿಮ್ನ ಪೀನ ಮಸೂರ, ದ್ವಿನಿಮ್ನ, ಸಮತಲ ನಿಮ್ನ, ಪೀನ ನಿಮ್ನ ಮಸೂರ. ಇನ್ನು ಗೋಳಿಯ ದರ್ಪಣದಲ್ಲಿ ದೃಕ್ಕೇಂದ್ರ ಅಂದ್ರೆ ಮಸೂರದ ಕೇಂದ್ರ ಬಿಂದು, ಪ್ರಧಾನ ಅಕ್ಷ ಅಂದ್ರೆ ಮಸೂರದ ವಕ್ರತಾ ಕೇಂದ್ರಗಳನ್ನು ಸೇರಿಸೋ ಕಾಲ್ಪನಿಕ ರೇಖೆ, ಪ್ರಧಾನ ಸಂಗಮ ಬಿಂದು ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಮಸೂರದ ಮೇಲೆ ಬಿದ್ದ ಬೆಳಕಿನ ಕಿರಣಗಳು ವಕ್ರೀಭವಿಸಿದ ನಂತರ ಪ್ರಧಾನ ಅಕ್ಷದಲ್ಲಿ ಕೇಂದ್ರೀಕೃತ ಅಥವಾ ವಿಕೇಂದ್ರೀಕೃತವಾದಂತೆ ಕಾಣುವ ಬಿಂದು. ಇನ್ನು ಸಂಗಮ ದೂರ ಅಂದ್ರೆ ಮಸೂರದ ದೃಕ್ಕೇಂದ್ರ ಹಾಗೂ ಪ್ರಧಾನ ಸಂಗಮ ಬಿಂದುವಿನ ನಡುವಿನ ದೂರ. ಇದು ನೆನಪಿರಲಿ. ಇನ್ನು ನಿಮ್ನ ಮಸೂರದಲ್ಲಿ ನಡೆದ ಪ್ರತಿಬಿಂಬಗಳ ಸ್ಥಾನ ವಸ್ತುವನ್ನು ಅನಂತ ದೂರದಲ್ಲಿಟ್ಟಾಗ, ವಸ್ತುವನ್ನು ಮಸೂರದಲ್ಲಿಟ್ಟಾಗ. ಪಿನ ಮಸೂರದಲ್ಲಿ UR ನಿಮಗೆ ನೆನಪಿರಲೇಬೇಕು. ವಸ್ತುವನ್ನು ಅನಂತ ದೂರದಲ್ಲಿ 2F1ನಲ್ಲಿ 2F1ನಲ್ಲಿ ಇಟ್ಟಾಗ, F1 ಮತ್ತು 2F1ನಲ್ಲಿ ಮಧ್ಯೆ ಇಟ್ಟಾಗ, F1ನಲ್ಲಿ ಇಟ್ಟಾಗ, Oನಲ್ಲಿ ಇಟ್ಟಾಗ. ಇದು ಕಲೀರಿ. ಇನ್ನು ಮುಖ್ಯ ಸೂತ್ರಗಳು ಏನಪ್ಪ ಅಂದ್ರೆ ದರ್ಪಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದ್ದಾರೆ. ಸೊ ಅದೇನದ ಸಂಗಮ ದೂರ 1/F = 1/P + 1/U. ಬಿಂಬ ದೂರ 1/P = 1/F - 1/U. ವಸ್ತು ದೂರ. ಇವೆಲ್ಲ ಸೂತ್ರಗಳಿದ್ದಾವೆ. ಇವುಗಳು ಕೂಡ ನಿಮ್ಗೆ ಏನಾಗಬೇಕಪ್ಪ ಅಂದ್ರೆ ನೆನಪಿನಲ್ಲಿ ಇಟ್ಕೋಬೇಕು. ಭಾಳ ಇಂಪಾರ್ಟೆಂಟ್ ಇದಾವೆ. ಇನ್ನು ವರ್ಧನೆ ಅಂದರೆ ಏನಪ್ಪ ಅಂದ್ರೆ ಬಿಂಬದ ಎತ್ತರ ಮತ್ತು ವಸ್ತುಗಳ ಎತ್ತರಗಳ ಅನುಪಾತ ವರ್ಧನೆ ಸೂತ್ರ ಬಿಂಬದ ಎತ್ತರ ಭಾಗಿಸು ಬಿಂಬದ ಎತ್ತರ. ಓಕೆನಾ. ಆಮೇಲೆ ಮಸೂರದ ವರ್ಧನೆ ಅಂತ ಕೇಳ್ತಾರೆ. ಮಸೂರದ ಸಾಮರ್ಥ್ಯ ನೋಡ್ಕೊಂಡು ಹೋಗ್ರಿ, ಅದು ಇಂಪಾರ್ಟೆಂಟ್. ಅದರ ಏಕಮಾನ ಡಯಾಪ್ಟರ್ ಅಂತ ಕರೀತಾರೆ. ಇದು ಲೆನ್ಸ್ಗಳ ಬಗ್ಗೆ ನೋಡ್ಕೊಂಡೋಗಿ. ಮಸೂರಗಳು ಅದು ಕೂಡ ದೂರದೃಷ್ಟಿ ಸಮೀಪ ದೃಷ್ಟಿಗಿರ್ತಕ್ಕಂಥ. ಪಿನ ಮಸೂರ ದೂರದೃಷ್ಟಿ, ನಿಮ್ನ ಮಸೂರ ಸಮೀಪ ದೃಷ್ಟಿ. ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಕಣ್ಣಿನ ಭಾಗಗಳ ಮೇಲೆ ಭಾಳ ಪ್ರಶ್ನೆಗಳು ಬರ್ತಾವೆ. ಕಣ್ಣಿನ ಹೊರಭಾಗ ಕಾರ್ನಿಯ, ಕಣ್ಣಿನ ಮಧ್ಯಭಾಗ ಕೊರೈಡ್, ಒಳಭಾಗ ರೆಟಿನಾ. ಏನೆಲ್ಲ ಕೆಲಸ ಮಾಡ್ತದೆ ನೆನಪಿರ್ಕೊಳ್ರಿ. ಸ್ಪಷ್ಟ ದೃಷ್ಟಿಯ ಕನಿಷ್ಠ ಬಿಂದು 25, ಸ್ಪಷ್ಟ ದೃಷ್ಟಿಯ ದೂರ ಬಿಂದು ಅನಂತ ದೂರ. ಕಣ್ಣಿನ ಹೊಂದಾಣಿಕೆ ಅಂದ್ರೆ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವೇ ಕಣ್ಣಿನ ಹೊಂದಾಣಿಕೆ. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಕೊಟ್ಟಿವಿ. ಸಮೀಪ ದೃಷ್ಟಿ, ದೂರದೃಷ್ಟಿ, ಪ್ರೆಸ್ ಬಯೋಫಿಯಾ, ಕಣ್ಣಿನ ಪೊರೆ. ಅದರ ಅರ್ಥ ಏನು, ಅದಕ್ಕಿರುವ ಕಾರಣಗಳು, ಅದನ್ನು ಹೆಂಗೆ ಪರಿಹಾರ ಮಾಡ್ತೀರಿ. ಫಿಕ್ಸ್ ಕ್ವಶನ್ ಬರ್ತದೆ. ಚೆನ್ನಾಗಿ ಪಾಸ್ ಮಾಡಿ ನೋಡ್ಕೊಂಡು ಹೋಗಿ. ಇದೊಂದು ಚಿತ್ರ ನೋಡ್ಕೊಂಡೋಗಿ. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ. ಇನ್ನು ಯಾವೆಲ್ಲ ಪ್ರಶ್ನೆ ಬರ್ತಾವಂದ್ರೆ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂಥ ಮಿಶ್ರಲೋಹಗಳನ್ನು ಉಪಯೋಗಿಸ್ತಾರೆ. ಏಕೆ? ಅದರ ರೋಧಶೀಲತೆ ಹೆಚ್ಚದ, ದ್ರವಣ ಬಿಂದು ಹೆಚ್ಚದ. ರೋಧಗಳಲ್ಲಿ ಸರಣಿ ಜೋಡಣೆಗಿಂತ ಸಮಾಂತರ ಜೋಡಣೆ ಹೆಚ್ಚು. ಇದನ್ನು ಇಂಪಾರ್ಟೆಂಟ್ ಅದ. ಆಮೇಲೆ ಸೊಲೆನೈಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚಿಸುವ 2 ವಿಧಾನಗಳನ್ನು. ಒಂದನೇದು ಸುರುಳಿ ಸಂಖ್ಯೆ ಹೆಚ್ಚಿಸಬೇಕು, ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಬೇಕು. ವಕ್ರೀಭವನ ಸೂಚ್ಯಂಕ ಅಂದರೆ ಏನು ನೋಡ್ಕೊಂಡೋಗ್ರಿ. ವಕ್ರೀಭವನ ಸೂಚ್ಯಂಕ 2.42ರ ಅರ್ಥ ಏನು. ಆಮೇಲೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಏಕೆ? ನೆನಪಿರಲಿ. ಮುಂದೆ ಭೂ ಸಂಪರ್ಕ ತಂತಿಯ ಕೆಲಸ, ಅದರ ಅಗತ್ಯತೆ ಏನು ಅನ್ನೋದು, ಅದು ಕೂಡ ಇಂಪಾರ್ಟೆಂಟು. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಏಕೆ ಆಗ್ತದೆ, ಅದು ಕೂಡ ಇಂಪಾರ್ಟೆಂಟ್. ಬಿಳಿಯ ಬೆಳಕಿನಲ್ಲಿ 7 ಬಣ್ಣಗಳಿದ್ದಾವೆ. ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿರಿ. ಈ ಪ್ರಯೋಗ ಭಾಳ ಇಂಪಾರ್ಟೆಂಟ್ ಅದ. ನಾಳೆ ಬಂದರೂ ಕೂಡ ಬರ್ಬೋದು. ಚೆನ್ನಾಗಿ ನ್ಯೂಟನ್ ಪ್ರಯೋಗವನ್ನು ನೋಡ್ಕೊಂಡು ಹೋಗ್ರಿ. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕಾಲದಲ್ಲಿ ಸೂರ್ಯ ಕೆಂಪಾಗಿ, ಮಧ್ಯಾಹ್ನದ ವೇಳೆ ಆಕಾಶ ನೀಲಿಯಾಗಿ ಯಾಕೆ ಕಾಣ್ತದೆ, ಇದು ಇಂಪಾರ್ಟೆಂಟ್ ಇತ್ತು. ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗ್ತದೆ, ಅತಿ ಕಡಿಮೆ